ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6 ಗೆ ಸ್ವಾಗತ. ನಾನು ಸುಷ್ಮಾ. ಕೃಷಿ ಕಾಯ್ದೆ ವಿರೋಧಿಸಿ ಸರ್ಕಾರಕ್ಕೆ ರೈತರು ಕೊಟ್ಟ ಬಾರುಕೋಲು ಏಟು ಹೇಗಿತ್ತು? ಬೇಡ ಬೇಡ ಅಂದ್ರು ದಳಪತಿಗೆ ಸಿಎಂ ಸ್ಥಾನ ಕೊಟ್ಟಿದ್ದು ಯಾರು? ಅನ್ನದಾತನ ಬಳಿಕ ಸಾರಿಗೆ ನೌಕರರು ಜಾಥಾ ನಡೆಸೋದು ಯಾಕೆ? ಬೀದಿಗೆ ನುಗ್ತೇವೆ ಅಂತ ಸಿಎಂಗೆ ಸವಾಲ್ ಹಾಕಿದ್ದು ಯಾರು? ಇದೆಲ್ಲವನ್ನು ನೋಡೋಣ. ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಆಕ್ರೋಶ ಹೇಗಿತ್ತು? ಅನ್ನದಾತನಿಗೆ ಬೆಂಬಲಿಸಿ ಕರವೇ ಹೋರಾಟ ನಡೆಸಿದ್ದು ಹೇಗೆ? ಬಿಸಿ ಪಾಟೀಲ್ ವಿರುದ್ಧ ಅನ್ನದಾತ ಕಿಡಿಕಾರಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಬಾರುಕೋಲು ಚಳವಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧ ಸಿಡಿದೆದ್ದಿರುವ ಅನ್ನದಾತರು ಸರ್ಕಾರಕ್ಕೆ ಬಾರುಕೋಲಿನ ಬಿಸಿ ಮುಟ್ಟಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ನಿಲ್ದಾಣದಿಂದ ಹೆಗಲ ಮೇಲೆ ಹಸಿರು ಶಾಲು, ಬಲಗೈನಲ್ಲಿ ಬಾರುಕೋಲು ಹಿಡಿದುಕೊಂಡು ಪಾದಯಾತ್ರೆ ನಡೆಸಿದರು. ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್ ಮೂಲಕ ವಿಧಾನಸೌಧಕ್ಕೆ ತೆರಳಿ ಮುತ್ತಿಗೆ ಹಾಕೋಕೆ ತೀರ್ಮಾನಿಸಿದ್ರು. ಆದರೆ ಫ್ರೀಡಂ ಪಾರ್ಕ್ ಬಳಿಯೇ ರೈತರನ್ನ ಪೊಲೀಸರು ತಡೆದರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಹೊರಟಿದ್ದ ರೈತರನ್ನ ಫ್ರೀಡಂ ಪಾರ್ಕ್ ಬಳಿಯೇ ಅಡ್ಡಗಡಲಾಯಿತು. ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದ ನಡೆಯಿತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ಸಾವಿರಾರು ಸಂಖ್ಯೆಯ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ರೈತರಿಗೆ ಬೆಂಬಲ ನೀಡಿರುವ ಕರವೇ ಕೂಡ ಬೃಹತ್ ಪ್ರತಿಭಟನೆ ನಡೆಸಿದೆ. ಕಾರ್ಪೊರೇಷನ್ ಸರ್ಕಲ್ನಿಂದ ರ್ಯಾಲಿ ಆರಂಭಿಸಿದ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಬಿಬಿಎಂಪಿ ಮುಖ್ಯ ಕಚೇರಿಯಿಂದ ಜಾಥಾ ಆರಂಭಿಸಿ ಕಾರ್ಪೊರೇಷನ್ ಸರ್ಕಲ್, ಹಡ್ಸನ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಜಾಥಾ ಮೂಲಕ ಕಾರ್ಯಕರ್ತರು ಆಗಮಿಸಿದ್ರು. ರಾಜಭವನಕ್ಕೆ ತೆರಳೋಕೆ ಮುಂದಾದ ಸಾವಿರಾರು ಕಾರ್ಯಕರ್ತರನ್ನ ಮೈಸೂರು ಬ್ಯಾಂಕ್ನಲ್ಲೇ ತಡೆಯಲಾಯಿತು. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಜ್ಯಪಾಲರ ಆಪ್ತ ಕಾರ್ಯದರ್ಶಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಕೊರೋನಾ ಹಿನ್ನೆಲೆ ರಾಜಭವನಕ್ಕೆ ಯಾರಿಗೂ ಪ್ರವೇಶ ಇಲ್ಲ, ಹೀಗಾಗಿ ನಮ್ಮ ಮನವಿ ಪತ್ರ ಆಪ್ತ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ರೈತ ವಿರೋಧಿ ಕಾಯ್ದೆಯನ್ನ ಸರ್ಕಾರ ಹಿಂಪಡಿಬೇಕು, ಅಲ್ಲಿವರೆಗೂ ರೈತರ ಜೊತೆ ಕರವೇ ಹೋರಾಟ ಇರುತ್ತೆ ಅಂತ ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರು ಹೇಡಿಗಳು ಎಂದಿದ್ದ ಬಿಸಿ ಪಾಟೀಲ್ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಹೊರಟಿದ್ದ ರೈತರು ರ್ಯಾಲಿ ವೇಳೆ ಬಿಸಿ ಪಾಟೀಲ್ ಬಗ್ಗೆ ಕಿಡಿಕಾರಿದ್ರು. ಸಚಿವ ಬಿಸಿ ಪಾಟೀಲ್ ರಣಹೇಡಿ ಅಂತ ರೈತರು ಗರಂ ಆದ್ರು. ಅಲ್ಲದೆ ನಿಮ್ಮಂತೆ ನಾವು ಪಕ್ಷದಿಂದ ಪಕ್ಷಕ್ಕೆ ಬದಲಾವಣೆ ಆಗಲ್ಲ, ನಿಮ್ಮ ಹಾಗೆ ನಾವು ಹೇಡಿಗಳಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿಯನ್ನ ರೈತರು ನಂಬುವ ಕಾಲ ಹೋಯಿತು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ಕುಮಾರಸ್ವಾಮಿ ರಾಜಕೀಯ ಮುಗಿತು ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ನಾವು ಹೋರಾಟ ಮಾಡ್ತಾ ಇರುವಾಗಲೇ ಮಸೂದೆ ಅಂಗೀಕಾರ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿ ಸಿಎಂ ಕುರ್ಚಿ ಬಿಡಬೇಕು, ಇಲ್ಲ ಮಸೂದೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ಭೂ ಸುಧಾರಣಾ ಕಾಯ್ದೆ ರೈತರಿಗೆ ಮಾರಕವಾಗಿದ್ದು, ಈ ಬಗ್ಗೆ ಮಿಸ್ಟರ್ ಮೋದಿ ಅವರೇ ಉತ್ತರ ಕೊಡಿ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಸಿ ಪಾಟೀಲ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಅವರು, ಬಿಸಿ ಪಾಟೀಲ್ಗೆ ರಾಜಕೀಯನೇ ಗೊತ್ತಿಲ್ಲ, ಯಾವ ಪಕ್ಷದಲ್ಲಿ ಗೆದ್ದ, ಯಾವ ಪಕ್ಷಕ್ಕೆ ಹೋದ, ಯಾವ ಪಕ್ಷದಲ್ಲಿ ಮಂತ್ರಿ ಆಗಿದ್ದಾನೆ, ಮುಂಬೈನಲ್ಲಿ ಎಷ್ಟು ದಿನ ಇದ್ದ, ಎಲ್ಲವೂ ಗೊತ್ತು ಅಂತ ಹೇಳಿದ್ರು. ಅಲ್ಲದೆ ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು, ನಿನಗೆ ರೈತರ ಪರವಾಗಿ ಮಾತನಾಡುವ ನೈತಿಕತೆ ಇಲ್ಲ ಅಂತ ಕೋಡಿಹಳ್ಳಿ ಆಕ್ರೋಶ ಹೊರಹಾಕಿದ್ರು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ತಿರುಗೇಟು ನೀಡಿದ್ದು, ನಾನು ಯಾವ ಪಕ್ಷದಿಂದ ಗೆದ್ದೆ, ಹೇಗೆ ಗೆದ್ದೆ ಅನ್ನೋದು ಬೇಕಿಲ್ಲ, ರೈತರ ಪರವಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಾನು ಕೋಡಿಹಳ್ಳಿ ಚಂದ್ರಶೇಖರಿಂದ ನೈತಿಕತೆ ಕಲಿಯೋದು ಬೇಕಾಗಿಲ್ಲ, ನಾವು ರೈತರಿಗೆ ಅನುಕೂಲ ಆಗುವ ಹಾಗೆ ಕಾಯ್ದೆ ತಂದಿದ್ದೇವೆ ಅಂತ ತಿಳಿಸಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರು ಇವತ್ತು ಒಂದೇ ದಿನ 2 ಪ್ರತಿಭಟನೆಗೆ ವೇದಿಕೆಯಾಯಿತು. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈಲ್ವೆ ನಿಲ್ದಾಣದಿಂದ ರೈತರು ಬಾರುಕೋಲು ಚಳುವಳಿ ನಡೆಸಿದರೆ, ರೈತರನ್ನ ಬೆಂಬಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾರ್ಪೊರೇಷನ್ನಿಂದ ರ್ಯಾಲಿ ನಡೆಸಿದರು. ಹೀಗಾಗಿ ಮೆಜೆಸ್ಟಿಕ್, ರೇಸ್ ಕೋರ್ಸ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು. ರಸ್ತೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದರು. ರೈತ ಮುಖಂಡರು ಹಾಗೂ ಎಚ್ಡಿಕೆ ನಡುವೆ ವಾಕ್ಸಮರ ನಡೆದದ್ದು ಯಾಕೆ? ಸಿದ್ದರಾಮಯ್ಯ ಮಧ್ಯರಾತ್ರಿಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ರಾ? ಸಿಎಂಗೆ ವಾಟಾಳ್ ನಾಗರಾಜ್ ಹಾಕಿದ ಸವಾಲು ಏನು? ಇದೆಲ್ಲವನ್ನು ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೈತ ಮುಖಂಡರು ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಅವರಿಂದ ನಾನು ಹೇಳಿಸಿಕೊಳ್ಬೇಕಿಲ್ಲ, ಚಿಲ್ಲರೆ ಬೆಲೆಗೆ ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ರೈತರ ಪರವಾಗಿ ನಾನು ಸಾಕಷ್ಟು ಯೋಜನೆ ಕೊಟ್ಟಿದ್ದೇನೆ, ಆಗ ಬಂದು ಯಾರೂ ಕೃತಜ್ಞತೆಯನ್ನ ಹೇಳಲೇ ಇಲ್ಲ ಅಂತ ಹೇಳಿದ್ರು.
ರೈತ ಮುಖಂಡರ ಹೋರಾಟ ಅವರು ಬಂದ ದಾರಿ ಎಲ್ಲ ಗೊತ್ತಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ನನಗೆ ಸಲಹೆ ಕೊಡುವಂತ ವ್ಯಕ್ತಿಯಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅಂಥವರಿಂದ ನಾನು ಬುದ್ಧಿ ಕಲಿಯುವ ಅವಶ್ಯಕತೆ ಇಲ್ಲ. ನಾನು ರೈತ ಕುಟುಂಬದಿಂದ ಬಂದ ವ್ಯಕ್ತಿಯೇ. ರೈತರ ಹೆಸರಲ್ಲಿ ನೀವು ಡೋಂಗಿ ರೈತರಾಗಿದ್ದೀರಿ, ನಿಮ್ಮ ಹುಳುಕು ಮುಚ್ಕೊಳ್ಳಿ ಅಂತ ಎಚ್ಡಿಕೆ ಟಾಂಗ್ ಕೊಟ್ರು. ರೈತ ಮುಖಂಡರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧವೂ ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೋಲಾರದಲ್ಲಿ ಮಾತನಾಡಿದ ಅವರು, ನಾನು ಸಿಎಂ ಆಗಿದ್ದಾಗ ಸಾಲ ಮನ್ನಾ ಮಾಡಿರುವುದು ಸರ್ಕಾರದ ಹಣದಲ್ಲೇ, ಆಗ ನನ್ನ ಮನೆಯಿಂದ ತಂದು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸಹ ಹಲವು ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಅವರು ಸಿದ್ದರಾಮನ ಹುಂಡಿಯಿಂದ ಹಣವನ್ನ ತಂದಿಲ್ಲ, ಸರ್ಕಾರದ ಹಣದಿಂದಲೇ ಅವರು ಯೋಜನೆ ನೀಡಿದ್ದಾರೆ. ಹಲವು ಬಜೆಟ್ ಮಾಡಿರುವ ಸಿದ್ದರಾಮಯ್ಯಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ನಾನು ಹಗಲಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿಯಾಗಿದ್ದೆ. ಕಾಂಗ್ರೆಸ್ನವರಂತೆ ಮಧ್ಯರಾತ್ರಿ ಸಿಎಂ ಭೇಟಿ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಾನು ನನ್ನ ಸ್ವಂತ ಕೆಲಸಕ್ಕೆ ಸಿಎಂ ಭೇಟಿ ಮಾಡಿರಲಿಲ್ಲ, ತೆವಲು ತೀರಿಸಿಕೊಳ್ಳೋಕೆ ಸಿಎಂ ಬಳಿ ಹೋಗಿರಲಿಲ್ಲ, ರಾಜ್ಯದ ಜನರ ವಿಚಾರಕ್ಕೆ ಹೋಗಿದ್ದೆ. ಅಲ್ಲದೆ ನಾನು ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಎಚ್ ಡಿ ದೇವೇಗೌಡ ಅವರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ನಾವು ಅರ್ಜಿ ಹಾಕಿರಲಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಮತ್ತೆ ಟಾಂಗ್ ಕೊಟ್ರು. ಅಂದು ಕಾಲಿಗೆ ಬಿದ್ದು ಇವರೇ ಪ್ರಧಾನಿ ಹುದ್ದೆ ಕೊಟ್ಟಿದ್ರು, ನಾನು ಬೇಡಪ್ಪ ಅಂದ್ರು ಅವರೇ ಸಿಎಂ ಹುದ್ದೆ ಕೊಟ್ಟಿದ್ರು, ನಾವೇನು ಸಿಎಂ ಮಾಡೋಕೆ ಅರ್ಜಿ ಹಾಕಿಕೊಂಡು ಹೋಗಿಲ್ಲ ಅಂತ ಕೋಲಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಅಲ್ಲದೆ ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಇಳಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ನವರಂತೆ ಮಧ್ಯರಾತ್ರಿಯಲ್ಲಿ ಸಿಎಂ ಯಡಿಯೂರಪ್ಪ ಅವರನ್ನ ನಾನು ಭೇಟಿ ಮಾಡಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಯಡಿಯೂರಪ್ಪ ಭೇಟಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಇದೆಲ್ಲ ಸುಳ್ಳು, ಇದರ ಬಗ್ಗೆ ಸಿದ್ದರಾಮಯ್ಯ ಎಚ್ಡಿಕೆ ಅವರನ್ನ ಕೇಳಬೇಕು ಅಂತ ತಿಳಿಸಿದ್ರು. ರೈತರ ಇಂದಿನ ಹೋರಾಟಕ್ಕೆ ಜೆಡಿಎಸ್ನಿಂದ ಬೆಂಬಲ ಇಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಭೂ ಸುಧಾರಣಾ ಕಾಯ್ದೆಯನ್ನ ಮೊದಲು ನಾನು ಎಚ್ ಡಿ ದೇವೇಗೌಡರು ವಿರೋಧಿಸಿದ್ವಿ. ಈಗ ಅದರಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿದ್ದಾರೆ. ಈ ಕಾಯ್ದೆಯಲ್ಲಿ ರೈತರಿಗೆ ಮಾರ್ಗವಾಗುವ ಅಂಶ ಇಲ್ಲ ಅಂತ ಕುಮಾರಸ್ವಾಮಿ ತಿಳಿಸಿದ್ರು. ಅಲ್ಲದೆ ನಾನು ಕೇಂದ್ರ ಸರ್ಕಾರದ ಕಾಯ್ದೆ ಬಗ್ಗೆ ಚರ್ಚೆ ಮಾಡಲ್ಲ, ರಾಜ್ಯ ಸರ್ಕಾರದ ಕಾಯ್ದೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಭೂ ಸುಧಾರಣಾ ಕಾಯ್ದೆಯನ್ನ ಬೆಂಬಲಿಸಿರುವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ದೊಡ್ಡ ಡೀಲ್ ಮಾಸ್ಟರ್ ಅಂತ ಕೋಡಿಹಳ್ಳಿ ವ್ಯಂಗ್ಯವಾಡಿದ್ರು. ಅಲ್ಲದೆ ಕೃಷಿ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ಎಚ್ಡಿಕೆಗೆ ಏನ್ ಗೊತ್ತಿದೆ ಅಂತ ಪ್ರಶ್ನಿಸಿದ ಅವರು, ರೈತರ ಬಾಯಿಗೆ ಮಣ್ಣು ಹಾಕೋರ ಬೆಂಬಲ ನಮಗೆ ಬೇಕಿಲ್ಲ, ಎಚ್ ಡಿ ಕುಮಾರಸ್ವಾಮಿ ಜೊತೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಸವಾಲು ಹಾಕಿದ್ರು. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತೊಂದು ಬಂದ್ನ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಏಟು ಬಿದ್ದಿದೆ, ಹೀಗಾಗಿ ನಾವು ಸುಮ್ಮನೆ ಇರಲ್ಲ, ನಾವು ಮತ್ತೆ ಕರ್ನಾಟಕ ಬಂದ್ ಮಾಡ್ತೀವಿ, ಆದರೆ ಕರ್ನಾಟಕ ಬಂದ್ ಮಾಡುವ ದಿನಾಂಕವನ್ನ ಈಗಲೇ ಹೇಳಲ್ಲ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದಿಗೆ ನುಗ್ಗಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಸಿಎಂಗೆ ಸವಾಲ್ ಹಾಕಿದ್ರು. ಅಲ್ಲದೆ ಡಿಸೆಂಬರ್ 11ರಂದು ಕನ್ನಡ ಸಾಹಿತ್ಯ ಪರಿಷತ್ ಮುಂದೆ ಸತ್ಯಾಗ್ರಹ ನಡೆಸಿ ಜನವರಿ 9ರಂದು ಸಂಪೂರ್ಣ ರೈಲ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಪ್ರತಿಭಟನೆಯಲ್ಲಿ ಕೈ ನಾಯಕರು ಭಾಗಿಯಾಗಿದ್ದಕ್ಕೆ ಎಚ್ಡಿಕೆ ಹೇಳಿದ್ದು ಏನು? ಯಾವಾಗ ಚರ್ಚೆಗೆ ಬರ್ತಿರೋ ಬನ್ನಿ ಅಂತ ಕುಮಾರಸ್ವಾಮಿಗೆ ಆಹ್ವಾನ ಕೊಟ್ಟಿದ್ದು ಯಾರು? ವಿಧಾನ ಪರಿಷತ್ನಲ್ಲಿ ಅಂಗೀಕಾರವಾದ ತಿದ್ದುಪಡಿ ಮಸೂದೆ ಯಾವುದು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೈತರ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದು, ಕಾಂಗ್ರೆಸ್ ಶಾಲು ಬಿಟ್ಟು ಹಸಿರು ಶಾಲು ಹಾಕೊಂಡು ಬೀದಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಚಿಹ್ನೆಗೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಹಸಿರು ಶಾಲು ಹೊತ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಈ ಮೂಲಕ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಪರೋಕ್ಷ ಟಾಂಗ್ ಕೊಟ್ರು. ಕಾಂಗ್ರೆಸ್ ಚಿಹ್ನೆ ಬೆಲೆ ಕಳ್ಕೊಂಡಿದೆ ಎಂಬ ಎಚ್ಡಿಕೆ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಪಾಪ ಏನ್ ಮಾಡ್ತೀರಿ, ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಶಾಲು, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಶಾಲು. ಈಗ ಅವರು ಕಾಂಗ್ರೆಸ್ ಶಾಲಿನ ವಿರುದ್ಧ ಮಾತನಾಡ್ತಿದ್ದಾರೆ. ಜನ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಡಿಕೆಶಿ ಹೇಳಿದ್ರು. ರೈತರ ಬಾಯಿಗೆ ಮಣ್ಣು ಹಾಕೋರ ಬೆಂಬಲ ಬೇಕಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಚರ್ಚೆಗೆ ಆಹ್ವಾನಿಸದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕುಮಾರಸ್ವಾಮಿಗೆ ಏನ್ ಗೊತ್ತಿದೆ, ಕಾಯ್ದೆ ಬಗ್ಗೆ ಯಾವಾಗ ಬರ್ತೀಯಾ ಬಾ ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿದ್ರು. ಅಲ್ಲದೆ ಬೆಳಗ್ಗೆ ಬಂದು ಬಾಯಿಗೆ ನೀರು ಬಿಟ್ರು, ಸಂಜೆ ಬಂದು ಬಾಯಿಗೆ ಮಣ್ಣು ಹಾಕಿದ್ರು. ಬಿಜೆಪಿಗೆ ನಿಮ್ಗೆ ಯಾವ ರೀತಿ ಸಂಬಂಧ? ಇದು ಡೀಲಾ, ಅಧಿಕಾರದ ಹಸ್ತಾಂತರನ? ಈ ಬಗ್ಗೆ ನಾಡಿನ ಜನರಿಗೆ ಹೇಳ್ರಪ್ಪ ಅಂತ ಪ್ರಶ್ನಿಸಿದ್ರು.
ನನ್ನ ವಿರುದ್ಧ ಟೀಕೆಗೆ ಮುನ್ನ ಅವರ ಯೋಗ್ಯತೆ ಏನು ಅನ್ನೋದು ಅರ್ಥ ಮಾಡಿಕೊಳ್ಳಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಬಿಸಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ನಾನು ಯಾವ ಪಕ್ಷದಲ್ಲಿದ್ದರೂ ರೈತರ ಪರ ಕೆಲಸ ಮಾಡ್ತೀನಿ, ಈ ರೀತಿ ಟೀಕೆ ಮಾಡುವುದು ಅವರಿಗೆ ಶೋಭೆ ತರಲ್ಲ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಅಲ್ಲದೆ ದಲ್ಲಾಳಿಗಳಿಗೆ ಅನುಕೂಲವಾಗಲಿ ಅಂತ ಕೆಲವು ಸಂಘಟನೆಗಳು ಬಂದ್ ಮಾಡ್ತಿವೆ, ನಾವು ರೈತರಿಗೆ ಅನುಕೂಲವಾಗುವಂತ ಕಾಯ್ದೆ ತಂದಿದ್ದೇವೆ, ಏನು ತೊಂದರೆ ಆಗಿದೆ ಅಂತ ಹಳ್ಳಿಗೆ ಹೋಗಿ ಹೇಳಿ ಅಂತ ಹೇಳಿದ್ರು. ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಮಸೂದೆಯನ್ನು ವಿಧಾನ ಪರಿಷತ್ನಲ್ಲಿ ಅಂಗೀಕರಿಸಲಾಯಿತು. ಈಗಾಗಲೇ ಕಾಯ್ದೆಗೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ಹೀಗಾಗಿ ತಿದ್ದುಪಡಿಯೊಂದಿಗೆ ಅಂಗೀಕಾರವಾಗುವ ಬಗ್ಗೆ ಪರಿಷತ್ನಲ್ಲಿ ಕಾಯ್ದೆ ಕುರಿತು ಸಚಿವ ಆರ್ ಅಶೋಕ್ ಪ್ರಸ್ತಾಪಿಸಿದ್ರು. ಆಗ ಕಾಂಗ್ರೆಸ್ ನಾಯಕ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಒಪ್ಪೋದಕ್ಕೂ ಮುನ್ನ ಕಾಯ್ದೆಗೆ ಕೆಲ ಬದಲಾವಣೆ ಅಗತ್ಯ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಕೊನೆಯದಾಗಿ ಈ ಕಾಯ್ದೆಯನ್ನ ಅಂಗೀಕರಿಸಲಾಯಿತು. ತಿದ್ದುಪಡಿ ಮಸೂದೆ ಪ್ರಸ್ತಾಪದ ವೇಳೆ ಬೇರೆ ರಾಜ್ಯದವರಿಗೆ ಭೂಮಿ ಖರೀದಿಗೆ ರಾಜ್ಯದಲ್ಲಿ ಅವಕಾಶ ನೀಡಬಾರದು ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು. ಒಂದು ವೇಳೆ ಖರೀದಿ ಪ್ರಕ್ರಿಯೆ ಶುರುವಾದರೆ ರದ್ದು ಮಾಡಬೇಕು, ರದ್ದುಗೊಳಿಸುವ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಅಂತ ಪಾಟೀಲ್ ಹೇಳಿದ್ರು. ಆಗ ಮಧ್ಯ ಪ್ರವೇಶಿಸಿದ ಸಚಿವ ಮಾಧುಸ್ವಾಮಿ ಪರಿಷತ್ನಲ್ಲಿ ವಿಧೇಯಕ ಅಂಗೀಕಾರವಾಗಿದೆ, ಹೀಗಾಗಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ದಲಿತರ ಹಣ ಬೇರೆ ಕಡೆ ಹೋಗಬಾರದು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಆಗ್ರಹಿಸಿದ್ರು. ವಿಶೇಷ ಘಟಕ ಯೋಜನೆಗೆ ದಲಿತರ ಯೋಜನೆ ಹಣವನ್ನ ವರ್ಗಾವಣೆ ಮಾಡೋದನ್ನ ಸಿದ್ದು ವಿರೋಧಿಸಿದ್ದಾರೆ. ಕಾನೂನಿನ ಉದ್ದೇಶವನ್ನೇ ಸರ್ಕಾರ ಬದಲು ಮಾಡಬಾರದು, ಶ್ರೀರಾಮುಲು ನೀಡಿದ ಉತ್ತರವನ್ನ ವಾಪಸ್ ಪಡಿಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಆ ಬಳಿಕ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಆಗ್ರಹಕ್ಕೆ ಸರ್ಕಾರ ಮಣಿಯಿತು. ಇನ್ನು ದಲಿತರ ಹಣ ಬೇರೆ ಕಡೆ ಹೋಗಬಾರದು ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ರು. ದಲಿತ ಹಣ ವರ್ಗಾವಣೆ ವಿಚಾರದಲ್ಲಿ ಸದನದಲ್ಲಿ ಕೊಟ್ಟ ಉತ್ತರವನ್ನ ನಾನು ವಾಪಸ್ ಪಡಿದ್ದೇನೆ, ಎಲ್ಲರ ಭಾವನೆಗಳನ್ನ ಸರ್ಕಾರ ಗೌರವಿಸಲಿದೆ ಅಂತ ಶ್ರೀರಾಮುಲು ಹೇಳಿದ್ರು. ಆ ಬಳಿಕ ಹಣ ವರ್ಗಾವಣೆ ಮಾಡಲ್ಲ, ಹಳೆಯ ಮಾದರಿಯೇ ಜಾರಿಯಲ್ಲಿದೆ ಅಂತ ಶ್ರೀರಾಮುಲು ಭರವಸೆ ನೀಡಿದ ಬಳಿಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ಪ್ರತಿಭಟನೆ ವಾಪಸ್ ಪಡೆದರು. ಕರ್ನಾಟಕದ ನಂಬರ್ 1 ಚಾನೆಲ್ ಟಿವಿ9ಗೆ ಸಾರ್ಥಕ 14 ವರ್ಷ ತುಂಬಿದೆ. ಉತ್ತಮ ಸಮಾಜಕ್ಕಾಗಿ ಪಣ ತೊಟ್ಟು ಕನ್ನಡಿಗರ ಮನ ಗೆದ್ದಿರೋ ಟಿವಿ9 ಸುದ್ದಿವಾಹಿನಿ 14ನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿತು. ಟಿವಿ9 ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಲಾಯಿತು. ಈ ವೇಳೆ ಪ್ರಧಾನ ಸಂಪಾದಕ ಶ್ರೀಧರನ್ ರಾಮಕೃಷ್ಣನ್ ಟಿವಿ9 ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿದರು. ನಾಳೆ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿರುವುದು ಯಾಕೆ? ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ತಂದಿರೋ ಹೊಸ ನಿಯಮ ಏನು? ಶಿಕ್ಷಕರ ನಡುವೆ ಗಲಾಟೆ ನಡೆದದ್ದು ಎಲ್ಲಿ? ಇಂಥ ಮತ್ತಷ್ಟು ವಿಚಾರಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂದು ಬೆಂಗಳೂರಿನಲ್ಲಿ ರೈತರು ಬೃಹತ್ ರ್ಯಾಲಿ ನಡೆಸಿದ್ದು, ನಾಳೆ ಸಾರಿಗೆ ನೌಕರರು ಕಾಲ್ನಡಿಗೆ ಜಾಥಾ ಆಯೋಜಿಸಿದ್ದಾರೆ. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಜಾಥಾ ಆರಂಭವಾಗಲಿದ್ದು, ವಿಧಾನಸೌಧದವರೆಗೆ ತೆರಳಲಿದ್ದಾರೆ. ಈ ಕಾಲ್ನಡಿಗೆ ಜಾಥಾದಲ್ಲಿ ಸಾರಿಗೆ ನೌಕರರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಭಾಗಿಯಾಗಲಿದ್ದಾರೆ. ಹೀಗಾಗಿ ನಾಳೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗೋ ಸಾಧ್ಯತೆ ಇದೆ. ಸಾರಿಗೆ ನೌಕರರ ನಡೆಗೆ ಸರ್ಕಾರಿ ನೌಕರರಾಗುವ ಕಡೆಗೆ ಎಂಬ ಘೋಷಣೆಯೊಂದಿಗೆ ಸಾರಿಗೆ ನೌಕರರು ಹೋರಾಟ ಕೈಗೊಂಡಿದ್ದಾರೆ. ಜಾಥಾದಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ನಂಜಾವಧೂತ ಸ್ವಾಮೀಜಿ ಹಾಗೂ ಚಂದ್ರಶೇಖರ ಸ್ವಾಮೀಜಿಗಳು ಭಾಗಿಯಾಗಲಿದ್ದಾರೆ. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು, ಸರ್ಕಾರಿ ನೌಕರರಿಗೆ ನೀಡುವಂತಹ ಸವಲತ್ತುಗಳನ್ನ ಸಾರಿಗೆ ನೌಕರರಿಗೂ ನೀಡಬೇಕು, ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟ ಸಾರಿಗೆ ನೌಕರರಿಗೆ ಘೋಷಣೆ ಮಾಡಿದ್ದ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ನೌಕರರು ಆಗ್ರಹಿಸಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರದಿಂದ ಹೊಸ ನಿಯಮ ಜಾರಿಗೆ ತಂದಿದ್ದು, ಸಾರ್ವಜನಿಕ ಸಮಾರಂಭ, ರ್ಯಾಲಿ, ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಿದೆ. ಕೋವಿಡ್ ನಿಯಮ ಉಲ್ಲಂಘಿಸಿದ್ರೆ 10,000 ಸಂಘಟಕರಿಗೆ ದಂಡ ಹಾಕುವುದಕ್ಕೆ ನಿಯಮಾವಳಿ ಜಾರಿ ಮಾಡಲಾಗಿದೆ. ಇತ್ತೀಚೆಗೆ ಪ್ರತಿಭಟನೆಗಳು ಹೆಚ್ಚಾದ ಹಿನ್ನೆಲೆ ಹೊಸ ನೀತಿ ತಂದಿದ್ದು, 500ಕ್ಕಿಂತ ಹೆಚ್ಚು ಜನರು ಒಂದೆಡೆ ಸೇರುವಂತಿಲ್ಲ, ಸ್ಟಾರ್ ಹೋಟೆಲ್ಗಳಲ್ಲಿ ಪಾರ್ಟಿಗಳಿಗೆ ಸೇರುವಂತಿಲ್ಲ ಅಂತ ತಿಳಿಸಿದೆ. ಕೋವಿಡ್ ಪರೀಕ್ಷಾ ದರವನ್ನ ಸರ್ಕಾರ ಮರು ನಿಗದಿಪಡಿಸಿದೆ. ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ 500 ರೂಪಾಯಿ, ಖಾಸಗಿ ಆಸ್ಪತ್ರೆಯಲ್ಲಿಯೇ ಕೋವಿಡ್ ಟೆಸ್ಟ್ಗೆ 800 ರೂಪಾಯಿ, ಖಾಸಗಿ ಆಸ್ಪತ್ರೆಯಿಂದ ಲ್ಯಾಬ್ಗೆ ಕಳಿಸಿದ್ರೆ 1,250 ರೂಪಾಯಿ, ಕೋವಿಡ್ ರ್ಯಾಪಿಡ್ ಟೆಸ್ಟ್ಗೆ 400 ರೂಪಾಯಿ ನಿಗದಿ ಮಾಡಿದೆ. ಕೊಪ್ಪಳದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಲಾಗಿತ್ತು. ನಾಮಪತ್ರ ಸಲ್ಲಿಕೆ ವೇಳೆ 5 ಮಾತ್ರ ಇರಬೇಕು ಅನ್ನೋ ನಿಯಮವಿದೆ. ಆದರೆ ನಾಮಪತ್ರ ಸಲ್ಲಿಕೆ ವೇಳೆ 100 ಜನರು ಮುಗಿಬಿದ್ದಿದ್ರು. ದೈಹಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ 100 ಜನರು ಅಭ್ಯರ್ಥಿಗಳ ಜೊತೆ ಆಗಮಿಸಿದ್ರು.
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಲಾಳನಕೆರೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳನ್ನ ಗ್ರಾಮಸ್ಥರು ಹರಾಜು ಕೂಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣಕ್ಕೆ ಸದಸ್ಯರನ್ನ ಅವಿರೋಧ ಆಯ್ಕೆ ಮಾಡಲು ಮುಖಂಡರು ಹರಾಜು ನಡೆಸಿದ್ದಾರೆ. ಗ್ರಾಮದ ಮನೆಯೊಂದರಲ್ಲಿ ಕುಳಿತು ಭಾವಿ ಸದಸ್ಯರನ್ನ ಹರಾಜು ಕೂಗಿದ್ದು ವಿಡಿಯೋ ವೈರಲ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರಲ್ಲಿ ನಿನ್ನೆ ನಡೆದ ಭಾರತ್ ಬಂದ್ ವೇಳೆ ದುಷ್ಕರ್ಮಿಗಳು 30 ಕುರಿ ಕದ್ದೊಯ್ದಿದ್ದಾರೆ. ಪೊಲೀಸರು ಬಂದ್ರು ಅಂತ ಕಿಡಿಗೇಡಿಗಳು ಪುಕಾರು ಹಬ್ಬಿಸಿದ್ದಾರೆ. ಈ ವೇಳೆ ಮಾಲೀಕರು ಕುರಿಗಳನ್ನ ಬಿಟ್ಟು ಹೋಗಿದ್ದು 30ಕ್ಕೂ ಹೆಚ್ಚು ಕುರಿಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಮಾರುಕಟ್ಟೆ ಬಳಿಯೇ ನಡೆದಿದ್ದ ಬಂದ್ ವೇಳೆ ಕಿಡಿಗೇಡಿಗಳು ಪಕ್ಕಾ ಪ್ಲಾನ್ ಮಾಡಿ ಕೃತ್ಯ ಎಸಗಿದ್ದಾರೆ. ರೈತರಿಗೆ ಕೇಂದ್ರ ಸರ್ಕಾರ ಕೊಟ್ಟ ಲಿಖಿತ ಭರವಸೆ ಏನು? ತಮಿಳು ನಟಿ ಚಿತ್ರ ಆತ್ಮಹತ್ಯೆಗೆ ಟ್ವಿಸ್ಟ್ ಕೊಟ್ಟಿದ್ದು ಯಾರು? ಭಾರತ ಬಯೋಟೆಕ್ಗೆ ರಾಯಭಾರಿಗಳು ಭೇಟಿ ನೀಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ರೈತರು ಕೇಂದ್ರ ಸಚಿವ ಅಮಿತ್ ಶಾ ನಡುವಿನ ಸಭೆ ಮತ್ತೆ ವಿಫಲವಾಗಿದೆ. ಹೀಗಾಗಿ ಎಪಿಎಂಸಿ ಬಗ್ಗೆ ಹೊಸ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ರೈತರಿಗೆ ನೀಡದೆ ಕೇಂದ್ರದ 3 ಕೃಷಿ ಕಾಯ್ದೆ ಸಂಪೂರ್ಣ ರದ್ದು ಮಾಡಲು ರೈತರು ಪಟ್ಟು ಹಿಡಿದಿದ್ರೆ ಯಾವುದೇ ಕಾರಣಕ್ಕೂ ಕೃಷಿ ಕಾಯ್ದೆ ತಿದ್ದುಪಡಿ ರದ್ದು ಮಾಡಲ್ಲ ಎಂದು ಅಮಿತ್ ಶಾ ಹೇಳಿದ್ದಾರೆ. ಪಂಜಾಬ್ನಲ್ಲಿ ಕೃಷಿ ಕಾಯ್ದೆ ವಿರುದ್ಧದ ಹೋರಾಟ ಹೆಚ್ಚಾಗಿದೆ. ಕಾಯ್ದೆ ವಿರೋಧಿಸಿ ಹರಿಯಾಣ ದೆಹಲಿ ಗಡಿಭಾಗದಲ್ಲಿ ಸಾವಿರಾರು ರೈತರು ಬೀಡು ಬಿಟ್ಟಿದ್ದು ಇನ್ನೂ ಕೂಡ ಟ್ರ್ಯಾಕ್ಟರ್ಗಳಲ್ಲಿ ರೈತರು ಆಗಮಿಸುತ್ತಿದ್ದಾರೆ. ಪಂಜಾಬ್ನಲ್ಲಿ ರೈತರ ಹೋರಾಟಕ್ಕೆ ಶಿರೋಮಣಿ ಅಕಾಲಿ ದಳ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದು ದೆಹಲಿಗೆ ಹೋಗ್ತಿರೋ ರೈತರ ಟ್ರ್ಯಾಕ್ಟರ್ಗಳಿಗೆ ಉಚಿತವಾಗಿ ಡೀಸೆಲ್ ಹಾಕಿಸುತ್ತಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆ ಖಂಡಿಸಿ ಹೋರಾಟ ನಡೆಸುತ್ತಿರೋ ರೈತರಿಗೆ ವಿಪಕ್ಷ ನಾಯಕರು ಬೆಂಬಲ ನೀಡಿದ್ದಾರೆ. ಹೀಗಾಗಿ ಇಂದು ಸಂಜೆ 5 ಗಂಟೆಗೆ ವಿಪಕ್ಷ ನಾಯಕರ ನಿಯೋಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನ ಭೇಟಿ ಮಾಡಿತ್ತು. ಶರದ್ ಪವಾರ್ ನೇತೃತ್ವದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು. ನಿಯೋಗದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸೀತಾರಾಮ್ ಯೆಚೂರಿ ಭಾಗಿಯಾಗಿದ್ರು. ಜನವರಿ ಅಥವಾ ಫೆಬ್ರವರಿ ವೇಳೆಗೆ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ಬಿಡುಗಡೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಭಾರತ್ ಬಯೋಟೆಕ್ ಕಂಪನಿಗೆ 60 ದೇಶಗಳ ರಾಯಭಾರಿಗಳು, ಪ್ರತಿನಿಧಿಗಳು ಭೇಟಿ ನೀಡಿದ್ರು. ಹೈದರಾಬಾದ್ನಲ್ಲಿರುವ ಕಂಪನಿಯಲ್ಲಿ ಭಾರತದ ಸ್ವದೇಶಿ ಲಸಿಕೆ ಸಂಶೋಧನೆ, ಉತ್ಪಾದನೆ ಬಗ್ಗೆ ವೀಕ್ಷಣೆ ಮಾಡಿದ್ರು. ಅಲ್ಲದೆ ಭಾರತದ ವಿಜ್ಞಾನಿಗಳ ಜತೆಗೆ ರಾಯಭಾರಿಗಳು ಮಾತುಕತೆ ನಡೆಸಿದ್ರು. ಮಧ್ಯಪ್ರದೇಶದ ಛತ್ತಾರ್ಪುರದಲ್ಲಿ ಭಾರಿ ದುರಂತ ಸಂಭವಿಸಿದ್ದು ಮದುವೆಗೆ ಹೊರಟಿದ್ದವರು ಮಸಣದ ಪಾಲಾಗಿದ್ದಾರೆ. ಜನರನ್ನ ಮದುವೆಗೆ ಕರೆದೊಯ್ಯುತ್ತಿದ್ದ ವಾಹನ ರಸ್ತೆ ಪಕ್ಕದಲ್ಲಿದ್ದ ಬಾವಿಗೆ ಬಿದ್ದಿದ್ದು ಸ್ಥಳದಲ್ಲೇ 6 ಜನ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 3 ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಪುಲ್ವಾಮಾ ಜಿಲ್ಲೆಯ ಟೈಕನ್ ಏರಿಯಾದಲ್ಲಿ ಎನ್ಕೌಂಟರ್ ನಡೆದಿದ್ದು ಹತ್ಯೆಯಾದ ಉಗ್ರರು ಯಾವ ಸಂಘಟನೆಯವರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಮನೆಯಲ್ಲಿ ಉಗ್ರರು ಅಡಗಿರುವ ಮಾಹಿತಿ ಪಡೆದು ಸಿಆರ್ಪಿಎಫ್ ಹಾಗೂ ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ಈ ವೇಳೆ ಯೋಧರ ಮೇಲೆ ಉಗ್ರರು ಫೈರಿಂಗ್ ಮಾಡಿದ್ದು ಗುಂಡಿನ ಚಕಮಕಿಯಲ್ಲಿ 2 ಭಯೋತ್ಪಾದಕರನ್ನ ಹೊಡೆದು ಉರುಳಿಸಲಾಗಿದೆ. ಸೋಂಕಿತರ ಮನೆಗೆ ಎಚ್ಚರಿಕೆ ಪೋಸ್ಟರ್ ಅಂಟಿಸುವುದಕ್ಕೆ ಸುಪ್ರೀಂ ಕೋರ್ಟ್ ವಿರೋಧಿಸಿದೆ. ಸೋಂಕಿತರ ಮನೆಗೆ ಪೋಸ್ಟರ್ ಅಂಟಿಸುವ ಅವಶ್ಯಕತೆ ಇಲ್ಲ, ಪೋಸ್ಟರ್ ಅಂಟಿಸುವುದು ಸರಿಯಾದ ಕ್ರಮವಲ್ಲವೆಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪೋಸ್ಟರ್ ಅಂಟಿಸುವುದರಿಂದ ಕೊರೋನಾ ಸೋಂಕಿತರಲ್ಲಿ ಕಳಂಕಿತರೆನ್ನುವ ಭಾವನೆ ಮೂಡಲಿದೆ. ಅಲ್ಲದೆ ಎಚ್ಚರಿಕೆಯ ಪೋಸ್ಟರ್ಗಳು ಅಸ್ಪೃಶ್ಯತೆಗೆ ಕಾರಣವಾಗಬಹುದು. ಹೀಗಾಗಿ ಈ ಬಗ್ಗೆ ಗಮನ ಹರಿಸುವಂತೆ ರಾಜ್ಯ, ಕೇಂದ್ರ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ.